ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತಗೊಳಕ್ಕ, ಇದು ನಿನ್ಗೆ, ಇದು ಕರ್ಣ ಸರ್ಗೆ, ಇದು ನನಗೆ. ಆದ್ರೂ ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ ಅಲ್ವಾ? ಪೇರೆಂಟ್ಸ್ ಜೊತೆ ನಾನು ಸ್ವಲ್ಪ ಹುಷಾರಾಗಿರ್ಬೇಕಿತ್ತು. ಆಗಿದ್ದೆಲ್ಲ ಏನೂ ಆಗ್ತಾನೆ ಇರಲಿಲ್ಲ. ಅಥವಾ ಮದುವೆ ಮಂಟಪದಲ್ಲಿ ನಾನು ಗಟ್ಟಿಯಾಗಿ ನಿಂತು ಮದುವೆ ಬೇಡ ಅಂತ ಹೇಳಬೇಕಿತ್ತು. ಆಗ ನಾವಿಬ್ರು ಇಷ್ಟು ನಾಟಕ ಮಾಡೋ ಹಾಗೆ ಇರ್ತಿರ್ಲಿಲ್ಲ. ಎಲ್ಲರೂ ನನ್ನಿಂದ ಸುಮ್ಮನೆ ಕಷ್ಟಪಡೋ ಹಾಗಾಯ್ತು. ಮುಗಿತಾ ನಿನ್ ಗೋಳಾಟ? ಎಲ್ಲ ನನ್ನಿಂದನೇ ಆಗಿದ್ದು, ನಾನಿದೆ ಕಾರಣ, ನನ್ನಿಂದ ಎಲ್ರಿಗೂ ತೊಂದ್ರೆ. ಅಬ್ಬಬ್ಬಬ್ಬಬ್ಬ ಅಕ್ಕ, ಏನೇ ಆಗಿದೆ ನಿನ್ಗೆ? ಯಾಕೆ ಹೀಗಾಡ್ತಿದ್ಯಾ? ನಿನಗೆ ಅರ್ಥನೇ ಆಗಲ್ವಾ ನಿಧಿಗೆ? ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಅದು ದೊಡ್ಡ ಜವಾಬ್ದಾರಿ. ಆದರೆ ನಾನು ತಾಳಿ ಕಟ್ಟಿಸ್ಕೊಳ್ದೆ ಆ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಪಾಪ ಮನೆಯವರೆಲ್ಲ ಅದನ್ನೇ ನಂಬ್ಕೊಂಡಿದ್ದಾರೆ. ಎಲ್ಲ ನೆನಪಿಸ್ಕೊತಾ ಇದ್ರೆ ತಲೆನೇ ಕೆಟ್ಟು ಹೋಗುತ್ತೆ. ನೋಡು ನೋಡು ನೋಡು, ಮತ್ತೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ನೀನ್ ಈ ರೀತಿ ತಲೆ ಕೆಡ್ಸ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ ಕಣೆ. ನಿಧಿ ಪ್ಲೀಸ್, ನಾವು ಸೀರಿಯಸ್ ಆಗಿ ಏನಾದ್ರೂ ಯೋಚನೆ ಮಾಡಬೇಕು. ಏನ್ ಸರ್ ನಿಮ್ ಮಾತಿನ ಅರ್ಥ? ನಾನ್ ಸೀರಿಯಸ್ ಆಗಿಲ್ಲ ಅಂತನಾ? ಸರಿ ಆಯ್ತು ಬಿಡಿ. ಐಸ್ ಕ್ರೀಮ್ ತಿನ್ಸ ಕರ್ಕೊಂಬಂದಿದ್ಕೋ ಸಾರ್ಥಕ ಆಯ್ತು ನೋಡು. ಇವಾಗ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋಣ. ಮೊದಲು ಮನೇಲಿ ಏನ್ ಹೇಳಿ ತಪ್ಪಿಸ್ಕೋಬೇಕು ಅಂತ ಯೋಚಿಸ್ಬೇಕು. ಏನೇ ಹೇಳಿದ್ರು ತಪ್ಪಿಸ್ಕೊಳಕ್ ಆಗಲ್ಲ ಬಿಡಿ ಸರ್. ಇದೇನು ಹೀಗೆ ಹೇಳ್ತಿದ್ಯಾ? ಸೊಲ್ಯೂಷನ್ ಅಂತ ಟೆನ್ಷನ್ ಕೊಡ್ತಾ ಇದೀರಲ್ಲ. ಇವಾಗ ನೀವು ಹೋಗಿ ಹೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಮಂಟಪದಲ್ಲಿ ತಾಳಿ ಕಟ್ಬೇಕು ಅಂತ ಡಿಸಿಷನ್ ತಗೊಂಡಿರೋರ್ ಮುಂದೆ ಹೋಗ್ಬಿಟ್ಟು ಇವಾಗ ನಾನು ತಾಳಿ ಕಟ್ಟಕ್ ಆಗಲ್ಲ ಅಂತ ಹೇಳಕ್ ಆಗುತ್ತಾ? ಇನ್ನೇನ್ ಮಾಡಕ್ಕಾಗುತ್ತೆ? ತಾಳಿ ಕಟ್ಟೋ ಕೈಯಿಂದ ಯೋಚನೆ ಮಾಡ್ತಾ ಹೋಗೋಣ, ಅವಾಗ ಏನಾದ್ರೂ ಐಡಿಯಾ ಸಿಗ್ಬೋದು. ಕೈಯಿಂದನಾ? ಕರೆಕ್ಟ್ ಸರ್. ಬೇಕಾದ್ರೆ ಕೈಯೇ ಮುರಿದ್ ಬಿಡ್ಬೋದು, ಆಗ ತಾಳಿ ಕಟ್ಟೋ ವಿಷಯನೇ ಬರಲ್ಲ. ಏನ್ರಿ ನೀವು ಕೈ ಮುರಿದೆಲ್ಲ ಹೇಳ್ತಿದ್ದೀರಾ? ಹ್ಞೂ, ಮತ್ತೆ ಇವಾಗ ನೀವು ಬೇಡ ಅಂದ್ರೆ ಅದೇ ಕೈಯಿಂದ ತಾಳಿ ಕಟ್ಸ್ಬಿಡ್ತಾರೆ. ಅದ್ ಬೇಕಾ ನಿಮ್ಗೆ? ಇದೀ ಡಾಕ್ಟರ್ ಆಗಿ ನೀನೇ ಕೈ ಮುರಿಯೋ ಯೋಚನೆ ಮಾಡ್ತಿದ್ಯಲ್ಲ. ನೋಡಿದ್ರಾ, ಏನ್ ಮಾಡ್ಬಾರ್ದು ಅಂತ ನಿಮ್ಗೆ ಇವಾಗ ಗೊತ್ತಾಯ್ತಲ್ವಾ? ಹೀಗೆ ಏನಾದ್ರೂ ಯೋಚನೆ ಮಾಡ್ತಾ ಹೋದ್ರೆ ಏನಾದ್ರೂ ಒಂದು ಐಡಿಯಾ ಸಿಕ್ಕೇ ಸಿಕ್ಕತ್ತೆ. ನೋಡಿದ್ರ ಅತ್ತೆ, ಪಾಲಕ್ ಬೆಂಕಿ ಇಟ್ಟಾಗ ಹನುಮಂತ ಇಡೀ ಲಂಕೆನೇ ಸುಟ್ಟ ಅನ್ನೋ ಹಾಗೆ ಇವ್ರ ಜೀವನನೇ ಉರಿದು ಹೋಗ್ತಿದ್ರು. ನಮ್ಮ ನೆಮ್ಮದಿನ ಹೇಗೆ ಕಿತ್ಕೊಂಡು ತಿಂತಿದ್ದಾರೆ ಅಂತ. ಅವ್ರ ನಗುನೇ ನಮ್ಮ ನೆಮ್ಮದಿಗೆ ಕೊಳ್ಳಿ ಅನ್ನೋದಾದರೆ ಮೊದಲು ಅದನ್ನು ಅಳಿಸ್ಬೇಕು. ಇಲ್ಲ ಅಂದರೆ ನಾವು ಅಳ್ತಾ ಕೂರ್ಬೇಕಾಗತ್ತೆ. ಏನು ವಿಷಯ? ವಿಷಯ ತುಂಬ ಗಂಭೀರ. ಸಂಜು ನಿನ್ನ ಫೋನ್ಗೆ ಒಂದು ಫೋಟೋ ಕಳಿಸಿದ್ದಾನೆ, ನೋಡು. ಡ್ಯಾಡ್, ಅವ್ರ ಕಣ್ಣಲ್ಲಿ ದುಃಖದ ಕೋಡಿ ಹರಿಸ್ಬೇಕು ಅಂತ ಹೇಳ್ತಿದ್ರಿ, ಆದರೆ ಅವರು ಕಷ್ಟ ಕೊಟ್ಟಷ್ಟು ಆನಂದ ಬಾಷ್ಪ ಸುರಿಸ್ತಾ ಕೂತಿದ್ದಾರೆ. ಅವರ ಆನಂದನ ಹೇಗೆ ನಂದಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೇಳೋದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ. ನಾಳೆ ಏನಾಗುತ್ತೆ ಅಂತ ನೆನ್ಸ್ಕೊತಿದ್ರೆ ಭಯ ಆಗ್ತಿದೆ. ತಾಳಿ ವಿಷಯ ಮೊದಲೇ ಸೆನ್ಸಿಟಿವ್, ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಕರೆಕ್ಟ್ ಸರ್. ಕಾಮಿಡಿ ಮಾಡೋದನ್ನ ಇಲ್ಲೇ ನಿಲ್ಲಿಸ್ಬೇಕು. ಅಕ್ಕ ಹೇಳಿದ್ ಕೇಳಿಸ್ತಾ? ಸ್ವಲ್ಪ ಸೀರಿಯಸ್ ಆಗಿ ಏನಾದ್ರು ಯೋಚನೆ ಮಾಡು.